ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಈಗಷ್ಟೇ ರೈತ ಒಕ್ಕೂಟ ಶೃಂಗೇರಿ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ತನ್ನ ನೂತನ ಕಚೇರಿ ಹಾಗೂ ಶಾಲು ಬಿಡುಗಡೆ ಎಲ್ಲವೂ ಕೂಡ ಆಗಿರುವಂಥದ್ದು ರೈತ ಒಕ್ಕೂಟದ ವಿಚಾರ ಆಗಿರ್ಬೋದು. ಹಾಗೆ ಇತ್ತೀಚೆಗೆ ನಡೀತಿರುವಂಥ ಕೆಲವೊಂದು ಕಾಡು ಪ್ರಾಣಿಗಳಿಂದ ಆಗ್ತಿರುವಂಥ ಸಮಸ್ಯೆಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಘವೇಂದ್ರ ಹಂಚಿನಮನೆ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರುವಂತಹ ನಾಮ ನಾಗೇಶ್ವರ್ ಇದ್ದಾರೆ. ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೂ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮೊದಲನೇದಾಗಿ ರಾಘವೇಂದ್ರ ಅವರೇ, ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಕಳೆದ 3 ದಿನಗಳಿಂದ ನೀವು ಸ್ವೀಕಾರವನ್ನು ಮಾಡಿರುವಂಥದ್ದು, ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥದ್ದು, ನಿಮ್ಮ ಒಂದು ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತೀರಾ? ಇಲ್ಲ, ನಾವು ಹಿಂದೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದು, ಆದರೆ ಈಗ ಒಂದು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಅನ್ನೋದನ್ನ ರೈತರಿಗೆ ಬಹಳ ಹತ್ತಿರಕ್ಕೆ ತಲುಪುವ ಒಂದಷ್ಟು ಕಾರ್ಯಯೋಜನೆಗಳನ್ನೆಲ್ಲ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರೆಲ್ಲ ಸೇರಿ ಹಾಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಸೇರ್ಕೊಂಡು ಈಗ ಒಂದು ಮೊದಲನೇ ಹೆಜ್ಜೆ ಇಡ್ತಿದ್ದೀವಿ. ಎಲ್ಲ ರೀತಿಯಲ್ಲೂ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಓಕೆ. ಹಾಗೆ ನಾಮನಾಗೇಶ್ವರೇ, ನೀವು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ನೀವು ಕೂಡ ಹಿಂದೆ ಬೇರೆ ಬೇರೆ ರೈತ ಸಂಘಟನೆಗಳು ಹೋರಾಟಗಳಲ್ಲಿ ಭಾಗವಹಿಸಿದ್ರಿ. ಈಗ ಮತ್ತೊಂದು ಜವಾಬ್ದಾರಿಯನ್ನು ತಗೊಂಡಿರುವಂಥದ್ದು ಕಾರ್ಯಾಧ್ಯಕ್ಷರಾಗಿದ್ದೀರಾ. ಕಾರ್ಯಾಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸ್ತೀರಾ? ಒಟ್ಟಾರೆಯಾಗಿ ಅನೇಕ ಹೋರಾಟದ ಅನುಭವ ಇದ್ದು ಒಂದು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋಕ್ಕೆ ರೈತ ಒಕ್ಕೂಟದಿಂದ ಕಾರ್ಯಾಧ್ಯಕ್ಷನಾಗಿ ಮಾಡಿದ್ದಾರೆ. ಆದರೆ ನಾನು ಕಾರ್ಯಾಧ್ಯಕ್ಷ ಆದೆ ಅಂದ ತಕ್ಷಣ ನನ್ನಿಂದನೇ ಎಲ್ಲವೂ ನಡೆಯಲ್ಲ. ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳ ಅಭಿಪ್ರಾಯದೊಂದಿಗೆ ಒಳ್ಳೆ ಹಿಂದೆ ಹೇಗೆ ಒಂದು ರೈತರ ಪರವಾಗಿ ನಿಲ್ತಿದ್ದು ಅದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತು ಹೋರಾಟದ ಮುಖಾಂತರ ಏನು ಮಾಡಬೇಕು ಅದನ್ನು ನಮ್ಮ ಒಕ್ಕೂಟ ಮಾಡುತ್ತೆ. ಓಕೆ. ರಾಘವೇಂದ್ರ ಅವರೇ, ಈ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಈಗ ಮೊನ್ನೆ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡೀಗ ಆ ಕಾರ್ಯಕ್ರಮವು ಕೂಡ ಅತ್ಯಂತ ಸಕ್ಸಸ್ ಆಗಿರುವಂಥದ್ದು. ಕಾರ್ಯಕ್ರಮ ಕೂಡ 3,000 ಜನ ಬಂದಿರುವಂಥದ್ದು. ಈ ಒಂದು ರೈತ ಒಕ್ಕೂಟದಿಂದ ಶೃಂಗೇರಿ ಕ್ಷೇತ್ರ ರೈತರು ಏನು ನಿರೀಕ್ಷೆ ಮಾಡ್ಬೋದು? ರೈತರಿಗೆ ಅನುಕೂಲ ಆಗುವಂತ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಬೇರೆ ವಿಚಾರ ತಿರುಗಾಟದಲ್ಲಿ ಇದ್ರಿಂದ ಇವತ್ತು ಫುಲ್ ಆಫೀಸರ್ ಇದ್ದೀವಿ. ಈಗಾಗಲೇ ಸುಮಾರು ರೈತರು ಇವತ್ತು ಸಹ ಬಂದು ಹೋಗಿದ್ದಾರೆ. ಅದಕ್ಕೊಂದಷ್ಟು ದಿನಗಳನ್ನ ನಾವು ಅವ್ರ ಹತ್ರ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನು ಮಾಹಿತಿ ಕೊಡ್ಬೋದು, ನಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ಇಲ್ಲ ಅಧಿಕಾರಿಗಳು ಇನ್ನು ಹೆಚ್ಚಿನ ಕಾಲಮಿತಿ ಕೇಳ್ತಾರ ಅನ್ನೋ ಮಾಹಿತಿಯನ್ನ ಹತ್ತಿರದಿಂದ ನಾವು ಪ್ರತಿದಿನ ತಲುಪುವಂತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಉದ್ದೇಶನ ಹಾಕೊಂಡಿದ್ದೀವಿ. ಇವತ್ತಾಗಲೇ 4-5 ಅರ್ಜಿ ಕೊಟ್ಟೋಗಿದ್ದಾರೆ. ಅದಕ್ಕೊಂದು 2 ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀವಿ. ಅದು ಬೇರೆ ಬೇರೆ ಕಾರಣಗಳನ್ನ ಅವ್ರು ನೀಡಿದ್ದಾರೆ. ಅಂದರೆ ನಾವು ಮತ್ತೆ ನಮ್ಮ ಅರ್ಜಿನ ನಾವು ಆ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡ್ತೀವಿ. ಅವರಿಂದ ಏನು ರಿಪ್ಲೈ ಬರುತ್ತೋ ಅದನ್ನು ರೈತರಿಗೆ ತಲುಪಿಸೋ ವ್ಯವಸ್ಥೆ ಆದಷ್ಟು ಬೇಗ ಮಾಡ್ತೀವಿ. ಓಕೆ. ನಾಗೇಶ್ವರಿ, ಈಗ ಮಲೆನಾಡು ಭಾಗ ಅಥವಾ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಈಗ ಇರುವಂಥ, ಅದರಲ್ಲೂ ಕೂಡ ರೈತರೇ ಹೆಚ್ಚಿನದಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳ ವಿರುದ್ಧ ಆಗಿರ್ಬೋದು, ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರೈತವು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ? ಈಗಾಗಲೇ ನಮ್ಮ ಏನು ಒಕ್ಕೂಟದ ಪದಾಧಿಕಾರಿಗಳು ಏನು ಶಾಲನ್ನು ಹೊತ್ತಿ ಆಯ್ಕೆ ಮಾಡುವಾಗ ನಮ್ಮ ಅಧ್ಯಕ್ಷರು ಯಾವ್ಯಾವ ಕಾರ್ಯಚಟುವಟಿಕೆಯನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಂತ ಹಂತವಾಗಿ ಒಂದೊಂದೇ ನಡೆಯುತ್ತೆ. ಈಗ ರೈತರಿಗೆ ಅನುಕೂಲ ಆಗೋದು ಅಂದರೆ ಈಗಾಗಲೇ ಪಾಣಿ ಕೊಡೋದು ಪ್ರಾರಂಭಕ್ಕೆ ಇದು ಮಾಡಿದೆ. ಮತ್ತು ಏನು ರೈತರದ್ದು ಅಪ್ಲಿಕೇಶನ್ನು ತಗೊಳೋದು, ಅವ್ರದ್ದು ಏನಾದ್ರು ಕಂಪ್ಲೇಂಟ್ ಇದ್ದರೆ ಅಂದರೆ ಸಾರ್ವಜನಿಕವಾಗಿ ಸರ್ಕಾರದಿಂದ ಈ ಡೀಮ್ಡು, ಸೆಕ್ಷನ್ 4, ಡಿ ರಿಸರ್ವ್, ಇನ್ಯಾವುದಾರ ಪೋಡಿದು ಈ ಥರದನ್ನು ಕೊಟ್ಟಿದ್ದನ್ನು ತಗೊಳ್ತಾ ಇದೆ. ಹಂತ ಹಂತವಾಗಿ ಯಾವುದೇ ಒಂದು ಸ್ಟಾರ್ಟ್ ಆದ ತಕ್ಷಣ ಎಲ್ಲವನ್ನೂ ಒಂದೇ ಸಲ ಬಗೆಹರಿಸೋಲ್ಲ. ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಒಂದೊಂದೇ ಬಗೆಹರಿಸ್ತಾ ಹೋಗುತ್ತೆ. ನೆಕ್ಸ್ಟು ಯಾವುದೇ ಕಾರಣದಿಂದನೂ ಕೆಲವೊಂದು ಕಾನೂನಾತ್ಮಕವಾಗಿ ಮಲೆನಾಡು ಭಾಗಕ್ಕೆ ಅನುಕೂಲ ಆಗುವಂಥದ್ದು ಪ್ರಯತ್ನ ಮಾಡಿ. ಯಾಕಂದರೆ ಯಾವುದೇ ಕಾನೂನಾತ್ಮಕ ಹೋಗೋದು ಎಲ್ಲವನ್ನೂ ಗೆದ್ಕು ಬರೋಕ್ಕಲ್ಲ. ಯಾವುದು ಅನುಕೂಲ ಮಾಡಬಹುದು. ಈಗ SIT ರಚನೆ ಮಾಡಿ ಈಗಾಗಲೇ ಜಂಟಿ ಸರ್ವೆ ಮಾಡ್ತಾ ಇದ್ದಾರೆ. ನಾಳೆ ಅದರಿಂದ ಏನು ಲೋಪ ಆಗುತ್ತೆ ಅನ್ನೋದ್ರ ವಿರೋಧವಾಗೂ ಮತ್ತು ಡೀಮ್ಡಿಂದು ಮತ್ತು ಸೆಕ್ಷನ್ 4 ಮನ್ಸೋ ಇಚ್ಛೆ ಮಾಡಿದ್ದಾರೆ. 100 ಜನವರಿಗೆ 30 ಎಕರೆ ಗೋಮಳ ಬೇಕು. ಈಗ ಜಂಟಿ ಸರ್ವೆ ಮಾಡಿದ ತಕ್ಷಣ ರೈತರು ಕೃಷಿ ಮಾಡಿದ್ ಬಿಡ್ತೀವಿ, ಇದು ಗೋಮಳ, ಇಲ್ಲಿ 13 ಮರ ಇದೆ, 50 ಮರ ಇದೆ, ಇದೆಲ್ಲ ಫಾರೆಸ್ಟ್ ಮಾಡ್ತೀವಿ ಅಂದರೆ ಅದನ್ನ ನಮ್ಮ ಒಕ್ಕೂಟ ವಿರೋಧಿಸುತ್ತೆ. ಯಾಕಂದರೆ ಈಗಲೇ ದನ ಮೇಯಕ್ಕೆ ಫಾರೆಸ್ಟ್ನವರು ಬೇಲಿ ಮಾಡಿ ದನ ಒಳಗೆ ಹೋಗ್ದಿದ್ದಂಗೆ ದನಗಳು ಪೂರ ರೋಡ್ ತುಂಬ ಆಗಿದಾವೆ. ಜಾನುವಾರು ರೋಡ್ ಮಧ್ಯದಲ್ಲಿ ಯಾಕೆ ಇರ್ತವೆ ಅಂದರೆ ಮೊದಲಿನಂಗೆ ಕಾಡಿಗೆ ಹೋಗಿ ಮೇಯಕ್ಕೆ ಫಾರೆಸ್ಟಲ್ಲಿ ಹೋಗಿ ಮೆನ್ಕೊಂಡು ಬರ್ತಿದ್ದು. ಅರಣ್ಯ ಸಚಿವರು ಅದೊಂದು ಹೇಳಿಕೆ ಕೊಟ್ಟು ಮೇಲೆ ಫಾರೆಸ್ಟ್ನವ್ರು ಮನ್ಸೋ ಈಚೆ ಬೇಲಿನೂ ಮಾಡಿದ್ದಾರೆ.
ಹಾಗಾಗಿ ಈ ಥರದ ವಿಚಾರನ ಜಾನುವಾರು ಮನುಷ್ಯನೊಟ್ಟಿಗೆ ಈಗ ಅವರು ಕಾಡು ಪ್ರಾಣಿ ಎಷ್ಟು ಯೋಚನೆ ಮಾಡ್ತಾರೆ, ಕಾಡು ಪ್ರಾಣಿನೂ ನಾವು ಗೌರವಿಸ್ತೀವಿ. ಅದೇ ಥರ ನಮ್ಮ ತಾಯಿ ಬಿಟ್ಟರೆ ಎಣ್ಣೆ ಹಾಲು ಕೊಡೋದೇ ಗೋಮಾತೆ. ಯಾರ ಮಕ್ಕಳಾಗಿರಲಿ, ಅವ್ರು ಆಫೀಸರ್ ಮಕ್ಕಳು ಆಗಿರಲಿ, ರಾಜಕಾರಣಿ ಮಕ್ಕಳು ಆಗಿರಲಿ, ನಮ್ಮ ಮಕ್ಕಳಾಗಿರಲಿ, ಎಲ್ಲರೂ ಕುಡಿಯೋದು ಗೋವಿನ ಹಾಲೇ, ಬೇರೆ ಏನೋ ಕುಡಿಯಲ್ಲ. ಹಾಗಾಗಿ ನಮ್ಮ ಒಕ್ಕೂಟದಿಂದ ಏನೇನು ಅನುಕೂಲ ಆಗೋಕ್ಕೆ ಪ್ರಯತ್ನ ಮಾಡೋಕ್ಕಾಗುತ್ತೆ ಅದರಲ್ಲಿ ಒಳ್ಳೆಯ ವಿಚಾರನ, ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯ ಬರುವಂಥ ವಿಚಾರನ ಹೆಚ್ಚು ಗಮನಿಸ್ತೀವಿ. ಇನ್ನು ಹಿಂದೆ ಹೇಳಿದಂತೆಯೇ ಹೆಣ್ಣಂಗಿ ಬೆಳ್ಳಂಗಿ ಮತ್ತು ನಮ್ಮ ಸಾರಿಯದು ಚಿನ್ಕುಡ್ಗಿದು ಇನ್ನೂ ಅನೇಕ ಭಾಗದ ಆ ಥರದ ಕ್ಷೇತ್ರ ಕಾಂಡೆ ಭಾಗದಲ್ಲಿದ್ದಾವೆ. ಆ ಥರದ ವಿಚಾರನ್ನು ಸಾರ್ವಜನಿಕವಾಗಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ಪಡೆದು ಒಕ್ಕೂಟದಿಂದ ಒಳ್ಳೆಯ ಕಾರ್ಯ ಮಾಡ್ತೀವಿ ಅಂತ ಹೇಳ್ತೀವಿ. ರಾಘವೇಂದ್ರ ಅವರೇ, ಈಗಾಗಲೇ ಒಟ್ಟು 4 ಕಚೇರಿಗಳನ್ನು ಓಪನ್ ಮಾಡಬೇಕು. ಈಗ ಕೊಪ್ಪ ಹಾಗೂ ನರಸಿಂಹರಾಜಪುರದಲ್ಲಿ ಈಗ ರೈತ ಒಕ್ಕೂಟ ಕಚೇರಿಗಳು ಉದ್ಘಾಟನೆ ಆಗಿರುವಂಥದ್ದು. ಈ ಒಂದು ರೈತ ಒಕ್ಕೂಟ ಕಚೇರಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ, ರೈತ ಸಮಸ್ಯೆಗಳನ್ನ ತಗೊಳ್ಳುವ ನಿಟ್ಟಿನಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ? ಅದೇ ಈಗಾಗಲೇ ನಾವು ಮೊನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲ ವಿಚಾರಗಳನ್ನು. ಈಗೇನು ಇಲ್ಲೊಬ್ರು ಆಫೀಸಲ್ಲಿ ಒಬ್ರು ಸ್ಟಾಫ್ ಇರ್ತಾರೆ, ಆ ಸ್ಟಾಫಿಗೆ ರೈತರು ಏನು ತಂದು ಅರ್ಜಿನ ಕೊಡ್ತಾರೆ, ಈ ನಮ್ಮದೇ ಆದ ಒಂದು ಆ್ಯಪ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ಅಪ್ಲೋಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆ ತಾಲೂಕಿನ ಪದಾಧಿಕಾರಿಗಳು ಅದು ಯಾರು ಹತ್ತಿರವಾಗ ಗ್ರಾಮಗಳಿಗೆ ಹತ್ತಿರ ಇರ್ತಾರೋ ಅವರು ಆ ಒಂದು ಅರ್ಜಿನ ಇಲೆ ಮಾಡುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ. ಮತ್ತಿದು ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ಈಗ ಯಾವ್ಯಾವ ಥರ ಬರುತ್ತೆ ಅನ್ನೋದು ಈಗ ನಾವು ಈಗಾಗಲೇ ಹೇಳಲಿಕ್ಕಾಗಲ್ಲ. ಸ್ವಲ್ಪ ದಿನ ಕಳೆದ ಮೇಲೆ ಆ ಪ್ರೋಗ್ರೆಸ್ ಹೆಂಗಾಗುತ್ತೆ ನೋಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಓಕೆ. ಹಾಗೆ ನಾಗೇಶ್ವರ, ನಿಮ್ಮ ರೈತ ಒಕ್ಕೂಟ ಕಾರ್ಯಕ್ರಮ ಮುಗಿದ ನಂತರ ಆ ಕಾರ್ಯಕ್ರಮ ಎಲ್ಲ ಆಗುತ್ತೆ, ಲೋಕಗಳು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಮಾರನೇ ದಿನವೇ ರೈತ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹೋರಾಟಕ್ಕೆ ಇಳಿತೀರಾ. ಅದಕ್ಕೆ ಕಾರಣ ಬಾಳೆಹೊನ್ನೂರಲ್ಲಿ ನಡೆದಂತಹ ಒಂದು ಇಡೀ ನಮ್ಮ ಶೃಂಗೇರಿ ಕ್ಷೇತ್ರ ಬೆಚ್ಚಿ ಬೀಳುವಂತಹ ಮತ್ತೊಂದು ಘಟನೆ ನಡೆಯುತ್ತೆ. ಮತ್ತು ನೀನು 1 ವಾರದ ಅಂತರದಲ್ಲಿ ಮತ್ತೊಂದು ಸಾವಾಗಿರುವಂಥದ್ದು ಆನೆ ದಾಳಿಯಿಂದ. ಈ ಆನೆ ದಾಳಿ ಸಾವು ಯಾಕೆ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಸತತ 1.5 ವರ್ಷದಲ್ಲಿ 9ನೇ ಸಾವಾಗಿರುವಂಥದ್ದು. ಪದೇ ಪದೇ ಆನೆಗಳಿಂದ ತೊಂದರೆ ಆಗ್ತದೆ, ಆದರೂ ಕೂಡ ಸರ್ಕಾರ ಯಾಕೆ ಇನ್ನೂ ಕ್ರಮವನ್ನು ಕೈಗೊಂಡಿಲ್ಲ? ಇಲ್ಲ, ನಾವು ಪದೇ ಪದೇ ಅವಾಗಲಿಂದನೂ ತಿಳಿಸ್ತಾನೆ ಬರ್ತಾ ಇದ್ದೀವಿ. ಈಗ ನಮಗೆ ಒಂದು ಏನಾಗ್ತಾ ಇದೆ ಅಂದರೆ, ನಾವು ಒಕ್ಕೂಟದಿಂದನೂ ಅಷ್ಟೇ ಬೇರೆ ಬೇರೆ ಜವಾಬ್ದಾರಿ ಇದ್ದವನು ತಿಳಿಸಿದಿಷ್ಟೇ. ಏನು ಹೇಳ್ತಾ ಇರೋದು, ಶಾಶ್ವತವಾಗಿ ಪರಿಹಾರ ಆಗಬೇಕು. ಹೊಳೆಯಿಂದ ಆಚೆಗೆ ಅಥವಾ ಈಚೆಗೋ ಒಟ್ಟಿಗೆ ಕೆಲವೊಂದು ಭಾಗದಲ್ಲಿ ಈಚೆಗೆ ಮಾಡಿದ್ರೆ ಕೆಲವೊಂದು ಭಾಗ ಆಚೆಗೆ ಈಗ ಬಾಳೆಗದ್ದೆ ಈ ಥರದ್ದೆಲ್ಲ ಬರುತ್ತೆ. ಎಲ್ಲವೂ ಒಟ್ಟಿಗೆ ಜನರಿಗೂ ತೊಂದರೆ ಆಗಬಾರ್ದು, ಪ್ರಾಣಿಗಳಿಗೆ ಅವಕ್ಕೆ ಏನು ವೈಲ್ಡ್ ಲೈಫಲ್ಲಿ ಜಾಗ ಈಗಾಗಲೇ ಬಿಟ್ಟಾಗಿದೆಯಲ್ಲ, ಪ್ರಾಣಿಗಳಿಗೆ ಅಂತಲೇ ಆ ಹೆಬ್ಬೆ ಭಾಗದವ್ರನ್ನ, ಮುತ್ತೋಡಿ ಭಾಗದವ್ರನ್ನ, ಆ ಭಾಗದವ್ರನ್ನ ಬಿಡಿಸಿ ಹುಲಿ ಯೋಜನೆ ಅಂತೇಳಿ ಬಫರ್ ಝೋನ್ ಅಂತ ಮಾಡಿ ಈಗ ಆನೆ ಬಿಡಾರ ಏನೇನೋ ಕುತಂತ್ರಗಳು ನಡೀತಾ ಇದಾವಲ್ಲ. ಆನೆ ಬರ್ದಿದ್ದಂಗೆ ನಾನು ಹೇಳ್ತಿರೋದು ರೆಗ್ಯುಲರ್ ರೇಂಜರು ಅಂದರೆ ನಮ್ಮ ಕೊಪ್ಪ DF ಅವರು ಎಷ್ಟು ಜವಾಬ್ದಾರಿ ಇದೆಯೋ ಅದೇ ಥರ ವೈಲ್ಡ್ ಲೈಫ್ ಅವ್ರದ್ದು ಜವಾಬ್ದಾರಿ ಇದೆ. ನೀವು ಹೊಳೆಯಿಂದ ಕಾಡ್ಕೋಣ ಇರ್ಬೋದು, ಆನೆಗಳು ಇರ್ಬೋದು, ಸಣ್ಣ ಪುಟ್ಟವ್ರು ನಾವು ಹೇಳಲ್ಲ ಕಣ್ರಿ, ಎಲ್ಲೋನು ತಡಿರುತ್ತೆ. ಈಗ ಮಂಗನ ಲೂಟಿ ಇದೆ, ಬೇರೆ ಬೇರೆ ಇದೆ, ಅದು ಎಂಥದ್ದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಪ್ರಾಣ ಹಾನಿ ಮಾಡ್ತಿರೋದು ಇವೆರಡು ಪ್ರಾಣಿನೇ ಜಾಸ್ತಿ, ಹುಲಿ, ಆನೆ, ಹುಲಿ, ಚಿರತೆ. ಅವನ್ನ ಸ್ವಲ್ಪ ಈಚೆಗೆ ಬರ್ದಿದ್ದಂಗೆ ತಡೆ ಕಟ್ಟೋದು ನಿಮ್ಮ ಕರ್ತವ್ಯ ಇದೆ, ಯಾರ್ದು, ವೈಲ್ಡ್ ಲೈಫ್ ಅವ್ರದ್ದು. ಆದರೆ ಇವರಿಗೆ ಹೇಳ್ತಾ ಇದ್ದೀವಿ, DF ಏನು ನಮ್ಮ ಲೋಕಲ್ DFO ಇವರಿಗೆ ಎಲ್ಲ, ನಿಮಗೂ ಅಷ್ಟೇ, ನಮ್ಮ ರೈತರು ಬೆಳೆದಿರೋ ಫಸಲಿಗೆ ಅಂತ ಖಾತಾ ಇದ್ರ ಒಳಗೆ ನೀವು ಕಾಡು ಪ್ರಾಣಿ ಬರ್ದಿದ್ದಂಗೆ ನಿಮ್ಮದು ಕರ್ತವ್ಯ ಇದೆ. ನೀವು ಯಾವುದೇ ಕಾರಣದಿಂದ ನಮ್ಮ ಜಾನುವಾರು ಕಾಡೊಳಗೆ ಬರಬಾರ್ದು ಅಂದರೆ ನಿಮ್ಮ ಜಾನುವಾರು ನಮ್ಮ ರೈತರು ಬೆಳೆದಿರೋ ಫಸಲು ಹತ್ರ ಬರಬಾರ್ದು. ಇದನ್ನ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಏನಾಗ್ತಾ ಇದೆ, ಕೇಳಿದವೆಲ್ಲ ಏನು ಹೇಳ್ತಾರೆ, ಇಲ್ಲ ಸರ್ ಅಲ್ಲಿ CC ಕ್ಯಾಮ್ರಾ ಇದೆ, ಇಲ್ಲಿ ETF ಇದೆ, ಬೇರೆ ಬೇರೆ ಕಾರಣಗಳು ಹೇಳ್ತವೆ. ETF ಸಾಧಾರಣ ನಾವು ಇಲ್ಲೇನು ಮಡಬೂರಲ್ಲಿ ನಡೆದ ಘಟನೆನೇ ಹೇಳಿದ್ದು, ಪ್ರತಿ ತಾಲೂಕಿಗೆ ಒಂದೊಂದು ಆಗಬೇಕು ಅಂತ. ಅವತ್ತಿನ DFO ನಂದೀಶ್ ಅವರು CCF ಅವರು ಮಾತಾಡಿದ್ದಾರೆ, ಇನ್ನು 2 ದಿನದಲ್ಲಿ ನಿಯೋಜನೆ ಮಾಡ್ತಾರೆ ಅಂದರು. ಅವರು ಹೋಗಿ ಈ ಶಂಕರ್ ಬಂದಿದ್ದಾರೆ. ನನಗೆ ನೋಡ್ರಿ, ಕೆಲವೊಂದಷ್ಟು ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡೋದು ನಾವು ಯಾವಾಗಲೂ ಒಳ್ಳೆಯರೇ ಅಂತೀವಿ. ಈಗಿನ DFO ಸ್ವಲ್ಪ ಕೆಲಸ ಮಾಡ್ಬೇಕಂತ ಆಸಕ್ತಿ ಇದೆ, ಮೇಲ್ನವ್ರ ಸಹಕಾರ ಆ ಥರ ಕೊಡಬೇಕು. ಯಾಕಂದ್ರೆ ನಾವು ಎಲ್ಲದನ್ನೂ ವಿರೋಧ ಮಾಡೋದಲ್ಲ, ಒಂದಷ್ಟು ಮೇಲ್ನವರು ಕರೆಕ್ಟಾಗಿ ಅವ್ರಿಗೆ ಸಹಕಾರ ಕೊಟ್ರೆ. ಈಗಿನ DFO ಬಂದ ಮೇಲೆ
ಎಷ್ಟು ಆ ಕಾಡು ಪ್ರಾಣಿಗಳಿಂದ ಮನುಷ್ಯನಿಗೆ ತೊಂದರೆ ಆಗಿದೆ ಅನ್ನುವುದು ಕೂಡ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಿರಂತರವಾಗಿ ಕೆರೆ ಕಟ್ಟಲಾಗಿರ್ಬೋದು, ಬಾಳೆಹೊನ್ನೂರು ಭಾಗದಲ್ಲಿ ಆಗ್ತಾ ಇದೆ. ಕೆರೆ ಒಂದ್ ಕಡೆ ನೋಡ್ರೆ ಅಧಿಕಾರಿಗಳ ವೈಫಲ್ಯವೂ ಕೂಡ ಇದರಲ್ಲಿ ಅಲ್ಲ, ವೈಫಲ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವೈಫಲ್ಯ ಈಗ ಉದಾಹರಣೆಗೆ ಹೇಳ್ತೀವಿ, ಮೇಲ್ನವ್ರು ಇವ್ರು ಕೇಳಿದ್ದು ಫೆಸಿಲಿಟಿಗಳು ಕೊಡ್ಬೇಕಲ್ಲ. DFO 4 ತುಕಡಿ ಕೇಳಿದ್ದಾರೆ, ಯಾಕೆ ಕೊಡಬಾರ್ದು? ಶಾಶ್ವತವಾಗಿ ರೈಲ್ವೆ ಬ್ಯಾರಿಕೇಡ್ಗೆ ಇಷ್ಟು ಎಸ್ಟಿಮೇಟ್ ಮಾಡಿ ಕಳಿಸಿದೀವಿ ಅಂತ ನಾವು ನಿಯೋಗ ಹೋದ ಒಕ್ಕೂಟದ ನಿಯೋಗ ಹೋದ ನಾವು ಕಳಿಸಿದೀವಿ ಸರ್ ಅಂತ ನಮಗೆ ತೋರಿಸಿದ್ರಲ್ಲ. ನೋಡಿ, ಕೆರೆ ಕಟ್ಟೆದು ಅದು ಸಾಧಾರಣ ಯಾವುದು ಕಾರ್ಕಳ ಇದಕ್ಕೆ ಬರುತ್ತೆ, ಅದು ಈ ಇದಕ್ಕೆ ಬರಲ್ಲ. ಆದರೂ ಅಲ್ಲೂ ನಮ್ಮ ಜೀವನೇ ಮನುಷ್ಯ ನಮ್ಮವರೇ ಇದಾಗಿದ್ದು. ನಾನು ಕೇಳ್ತಿರೋದು ಜಂಟಿಯಾಗಿ ತಡಿಬೇಕು. ಇವರು ವೈಲ್ಡ್ ಲೈಫರ್ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೂರೋದಲ್ಲ. ಇನ್ನು ಮುಂದೆ ಇದೇ ಥರ ಇದಾದರೆ ನಾವು ಲೋಕಲ್ ಏನು DFOಗಳಿಗೆ ಹೇಳ್ತೀವಿ, ನೀವು ವೈಲ್ಡ್ ಲೈಫರ್ ಬಗ್ಗೆ ನೀವು ಆಕ್ಷನ್ ತಗೊಳ್ಬೇಕು, ಪೊಲೀಸ್ ಇಲಾಖೆಗೆ ತಗೊಳ್ಬೇಕು. ಇಲ್ಲಿ ಮನ್ಸ ಈಚೆ ಬರೋದು, ಇಲ್ಲಿ ಫಾರೆಸ್ಟ್ನವರು ಇದು ಹತ್ಯೆ ಆದ್ಮೇಲೆ ಕಾಣೆ ಆಗೋದು, ನಮ್ಮನ್ನ ಪೊಲೀಸ್ನವ್ರು ತಡೆಯೋದು, ಈ ಥರದ್ದು ಆಗಬಾರ್ದು. ನಮ್ದು ಇಷ್ಟೇ, ಯಾವುದೇ ಕಾರಣದಿಂದನೂ ಅವತ್ತಿನ ಹೇಳ್ತೀವಿ, ಮುಂದೆ ಹೇಳ್ತೀವಿ, ಕಾಡಲ್ಲಿ ಆನೆಗೆ ಸಿಗುವಂಥ ಆಹಾರನ ಬೆಳೀರಿ, ಕಾಡು ಕೋಣಕ್ಕೆ ಸಿಗುವಂಥ ಹುಲ್ಲನ್ನು ಬೆಳೀರಿ. ಇನ್ನುಳಿದ ಪ್ರಾಣಿಗಳು ಅವು ಆಹಾರನ ಹೆಂಗೋ ಇದಾಗ್ತವೆ. ನಮಗೆ ಇವರಿಂದ ಜೀವಹಾನಿ ಆಗೋದ್ರಿಂದ ಇವನ್ನ ಬರ್ದಿದಂಗೆ ತಡೆಯೋದು ನಿಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ವೈಲ್ಡ್ ಲೈಫರ್ ಕರ್ತವ್ಯ, ಈ ಲೋಕಲ್ ರೇಂಜ್ ಫಾರೆಸ್ಟರ್ ಕರ್ತವ್ಯ ಅಂತ ಹೇಳ್ತೀವಿ. ರಾಘವೇಂದ್ರ ಅವರೇ, ಈಗ ನೀವು ಕೂಡ ಮೊನ್ನೆ ಹೋರಾಟದಲ್ಲಿ ಭಾಗವಹಿಸಿದ್ರಿ. ಈಗ 9 ಜನ ಶೃಂಗೇರಿ ಕ್ಷೇತ್ರದ ಆನೆ ದಾಳಿಯಿಂದ ಮೃತಪಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ರೈತರು ಕೂಡ, ಕಾರ್ಮಿಕರು ಕೂಡ, ಯಾಕಂದರೆ ಬಹುತೇಕ ಮೃತಪಟ್ಟಿರಲಿ ರೈತರು ಕಾರ್ಮಿಕರೇ ಹೆಚ್ಚಿನದಾಗಿರೋ, ಅದರಲ್ಲಿ ಕೂಲಿ ಕಾರ್ಮಿಕರು ಬೇರೆ ಭಾಗದಿಂದ ಬಂದವರಾಗಿರ್ಬೋದು, ಇಲ್ಲಿನ ಸ್ಥಳೀಯ ರೈತರಾಗಿರ್ಬೋದು. ಇಂಥ ಸಂದರ್ಭದಲ್ಲಿ ರೈತರು ಕೂಡ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ನಿಮ್ಮೊಂದು ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆತಂಕದಲ್ಲಿರುವಂಥ ಕೂಲಿ ಕಾರ್ಮಿಕರು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗ ರೈತರ ಆತಂಕಕ್ಕೆ ನಾವು ಪರಿಹಾರ ಹುಡುಕೊಡೋಕೆ ಕಷ್ಟ ಆಗುತ್ತೆ. ಈ ಇಲಾಖೆಯವರೇ ಅದಕ್ಕೆ ಹೆಚ್ಚಿನ ಒಂದು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ, ಈಗ ಕಾರ್ಯಾಧ್ಯಕ್ಷರು ಹೇಳಿದ ಹಾಗೆ ಎಲಿಫೆಂಟ್ ಫೋರ್ಸನ್ನು ಜಾಸ್ತಿ ಮಾಡಬೇಕು, ಟಾಸ್ಕ್ ಫೋರ್ಸನ್ನ ಮಾಡಿ ಎಲ್ಲ ತಾಲೂಕುಗಳಿಗೂ ಕೊಡೋದ್ರಿಂದ ಮತ್ತು ರೈತರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಇವ್ರು ಸುಮ್ಮನೆ ಇವ್ರದ್ದು ಒಂದಷ್ಟು ಬೇಕಾದಷ್ಟು ಕಾಮಗಾರಿಗಳು ಬಂದಾಗ ಇವ್ರ ಅನುಕೂಲ ದುಡ್ಡು ಮಾಡ್ಕೊಳಕ್ಕೆ ಇಲಾಖೆಯವರು ಬೇಕಾದ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಅದೇ ರೀತಿ ರೈತರು ಗ್ರಾಮ ವೈಸ್ ಅವೇರ್ನೆಸ್ ತರಿಸಿ, ಯಾವ ಗ್ರಾಮದಲ್ಲಿ ದನ ಆನೆಗಳು ಬಂದಿದ್ದಾವೆ ಆ ಭಾಗದಲ್ಲಿ ನೀವು ಎಚ್ಚರ ಇರಬೇಕು ಅಂತೇಳಿ ಅಲ್ಲಿ ಫೋರ್ಸ್ ಹೇಳೋದ್ರಿಂದ ಪರಿಹಾರ ಆಗ್ಬೋದು. ಈಗಾಗಲೇ ಇವತ್ತು ನಾನು ಮೊಬೈಲಲ್ಲಿ ನೋಡಿದಾಗೆ ಮಡಬೂರ್ ಹತ್ರ, ಎಕ್ಕಡ ಬೇರೆ ಹತ್ರ ಒಬ್ಬರು ಪೌರ್ಲನ್ನವ್ರ ಮನೆ ಹತ್ರ 10 ಆನೆಗಳು ಮನೆ ಬುಡಕ್ಕೆ ಬಂದಿದ್ದಾವೆ. ಆ ಭಾಗದಲ್ಲಿ ಅವಾಗ ಇಲಾಖೆಯವರು ಜಾಸ್ತಿ ರಿಸ್ಕ್ ತಗೊಂಡು ಅಲ್ಲಿ ಅವರ ಚಲನವನ್ನ, ಆನೆಯ ಚಲನವನ್ನು ಅಬ್ಸರ್ವ್ ಮಾಡಿ ಜನಗಳಿಗೆ, ರೈತರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡಿದ್ರೆ ರೈತರು ಸ್ವಲ್ಪ ಆರಾಮಾಗಿರ್ಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾಗೇಶ್ವರ, ಮೊನ್ನೆಯ ಘಟನೆ ಬಹುಶಃ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗತ್ತೆ. ಆನೆ ದಾಳಿ ಆದ ನಂತರ ಒಂದು ಮಹಿಳೆ ಪ್ರಾಣವನ್ನು ಕಳ್ಕೊಳ್ತಾರೆ. ನಂತರದಲ್ಲಿ ನಡೆದಂತಹ ಬೆಳವಣಿಗೆ, ಪ್ರತಿಭಟನೆ ಆಗುತ್ತೆ, ಸಂಜೆವರೆಗೂ ಆಗುತ್ತೆ. ಸಂಜೆವರೆಗೂ ಒಂದು ರೀತಿ ಪ್ರತಿಭಟನೆ ಆದರೆ ಸಂಜೆ ಪೊಲೀಸರ ಲಾಠಿ ಚಾರ್ಜ್, ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಅಂದರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಅಧಿಕಾರಿ ವರ್ಗ ಅಥವಾ ಆಡಳಿತ ವರ್ಗ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವ ಒಂದು ವ್ಯವಸ್ಥಿತವಾಗಿ ಪ್ಲಾನ್ನ ಕೊನೆಯ ಹಂತದಲ್ಲಿ ಮಾಡಿದ್ರು ಅಂತ ಅನ್ಸಲ್ವಾ? ಅಲ್ಲ, ಅದರದ್ದು ಸಂಪೂರ್ಣ ಚಿತ್ರನ ನೀವು ಮಾಧ್ಯಮದವ್ರು ತೋರಿಸಿದಿರಲ್ಲ, ಅಲ್ಲೇ ರಿಸಲ್ಟು ಗೊತ್ತಾಗುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಈಗ ಕೆಲವೊಂದು ಕೇಸ್ ವೈಗರೆ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ನಾನು ಪ್ರತಿಕ್ರಿಯೆ ಕೊಡಲ್ಲ. ಆದರೂ 1-2 ಮಾತಲ್ಲಿ ಕೊಡ್ತೀನಿ. ನೋಡಿ, ರೈತರು ಈ ಥರದ ಘಟನೆ ನಡೆಯುವಾಗ ಆಕ್ರೋಶ ಆಗೋದು ಸಹಜ. ನಾನು ಕೇಳ್ತಿರೋದು, ಯಾರೇ ಅಧಿಕಾರಿಗಳು ಇದ್ದಾರಲ್ಲ ಅವ್ರ ಮನೆಯಲ್ಲೂ ಯಾರು ಅವರು ಈ ಥರ ಅವ್ರ ಊರಲ್ಲೋ ಅವ್ರ ಮನೆಯಲ್ಲೋ ಈ ಥರ ಸಾವಾಗಿದ್ದರೆ ನೀವೇನು ಮಾಡ್ತಿದ್ರಿ? ಆಮೇಲೆ ಪ್ರತಿಭಟನೆ ಮಾಡೋದು ರೈತರ ಹಕ್ಕಿದೆ, ಸಾರ್ವಜನಿಕರ ಹಕ್ಕಿದೆ. ಆದರೆ ಪ್ರತಿಭಟನೆಯ ಹಕ್ಕನ್ನು ಕಸಿಯೋದು ಇದು ಅಲ್ಲ. ಆದರೆ ನಮ್ಮಿಂದ ತಪ್ಪಾಗಿಲ್ಲ, ಸಣ್ಣ ಪುಟ್ಟ ಆಗುತ್ತೆ ರೀ, ಆಕ್ರೋಶದಲ್ಲಿ ತಪ್ಪಾಗುತ್ತೆ. ನಾವು ರೈತರು ಎಲ್ಲರೂ ಬುದ್ಧಿವಂತರು ಅಲ್ಲ, ಅಲ್ಲಿ ಬಂದಿರೋ ಎಲ್ಲ ರೈತರು ತಪ್ಪು ಮಾಡಿರಲ್ಲ. ಮಧ್ಯದಲ್ಲಿ ನಾನು ನೋಡಿರೋ ಹಾಗೆ ಯಾರೋ 1-2-3 ಕಿಡಿಗೇಡಿಗಳಿಂದ ಏನೋ ಕುತಂತ್ರ ನಡೆದಂಗಿದೆ. ಆದರೆ ನಾನು ಕಣ್ಣಾರೆ ಕಂಡಿರೋ ಹಾಗೆ ನಿಮ್ಮ ಮೀಡಿಯಾದವ್ರು ತೋರಿಸಿದ್ರು ಚಿತ್ರಣ, ಕಲ್ಲು ತೂರ ಅಥವಾ ಅದಕ್ಕೆ ಲಾಠಿ ಚಾರ್ಜ್, ಇದು ಸುಳ್ಳು. ಅದು ಬೇಕಾದ ವಿಡಿಯೋನ ನನ್ನ ಎದುರು ತಂದು ನಿಮ್ಮ ಮಾಧ್ಯಮದವ್ರನ್ನ ನನ್ನ ಕೂರಿಸಿ, ನಮ್ಮ ಒಕ್ಕೂಟದವ್ರನ್ನು ಕೂರಿಸಿ, ಅಥವಾ ಇತರೆ ರೈತ ಸಮಿತಿಯವ್ರನ್ನ ಕೂರಿಸಿ, ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿಗಳು ಕೂರ್ಲಿ. ಪೋಸ್ಟ್ ಕಲ್ಲು ಬಂದಿದ್ದು, ಪೋಸ್ಟ್ ಲಾಠಿ ಎತ್ತಿದ್ದು ಅಂತ. ಕಲ್ಲು ಬಂದಿದ್ದು ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ. ಕಲ್ಲು ಹೊಡೆದಿದ್ದಾರೆ ಯಾರೋ ಕಿಡಿಗಳು, ಇನ್ನೂ ಒಂದು ಆಗಿರ್ಬೋದು.
ಯಾರಿಗ ಮನಸ್ಸು ಹೆಚ್ಚು 4-5 ಪೆಟ್ಟು ಸುಮ್ಮನೆ ಹೊಡೆದು ಬಿಟ್ರೆ ಆ ಮನುಷ್ಯನಿಗೆ ನೋವಿಗೆ ಊರಿಗೆ ಈಗ ಅದು ಹೆಂಗಾರು ತಡಿಬೇಕು ಅಂತೇಳಿ ಎಸ್ತಿರ್ಬೋದು. ಅದಕ್ಕೆ ಯಾವ ಚಿತ್ರಣ ಇದೆ ಅದನ್ನು ನಿಜವಾಗಿ ತೋರಿಸಿ. ಕಲ್ಲು ಅಂದ್ರೆ ಲಾಟಿನೂ ತಾಗಿರ್ಬೋದಲ್ವಾ? ಅಲ್ಲ, ಏನ್ ಬೇಕಾದ್ರೆ ಅದು ಕೂಡ ನಿಜವಾದ ಚಿತ್ರಣ ತೋರಿಸಿ. ಸುಮ್ನೆ ಇಲ್ಲೇನೋ ಕಿಕ್ತೀವಿ ಏನೋ ಮಾಡ್ತೀವಿ. ನೋಡ್ರಿ, ನನ್ನ ಅನುಭವದ ಪ್ರಕಾರ ನಾನು ಒಂದು 5-6 ವರ್ಷದ ಹುಡುಗ ಇದ್ದವ BH ಕೈಮದಲ್ಲಿ ಒಂದು ಲಾಠಿ ಚಾರ್ಜ್ ಆಗಿತ್ತು ಅಂತ ಕೇಳಿದ್ದೆ. ಸಾಧಾರಣ 40 ವರ್ಷದ ಹಿಂದಿಗೆ, ವರ್ಷ 1983. ಅಲ್ಲಿಂದ ಇಲ್ಲಿವರೆಗೂ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿದ್ದೇವೆ ನಮ್ಮ ಈ ಸುತ್ತಮುತ್ತಲೆಲ್ಲೂ ಕೇಳಿರಲಿಲ್ಲ. ಆಯ್ತು, ನಮ್ಮಿಂದ ತಪ್ಪು ಅಂದ್ರೆ ನಾವು ಒಂದು ಈಗ ಯಾರೋ ನಮ್ಮ ರೈತ ತಪ್ಪು ಮಾಡೋ ನಮ್ಮ ರೈತದಿಂದ ತಪ್ಪಾಗಿದೆ ಅಂತ ತಿಳ್ಕೊಡೋಣ. ಅದಕ್ಕೆ ಸಮಜಾಯಿಸಿ ಉತ್ತರ ಏನೋ ಒಂದು ಸಾಲ್ಯೂಷನ್ ಮಾಡಬೇಕು. ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಾನು ಕೇಳ್ತಾ ಇದ್ದೀನಿ ಅಲ್ಲಿರೋ ಏನು ಜವಾಬ್ದಾರಿತರಿಗೆ, ಅದು ಜನಪ್ರತಿನಿಧಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ನೀವು ಆಗಿರೋ ಶವನ ಏನು ಬಾಡಿನ ಆಂಬುಲೆನ್ಸಿಗೆ ನಿಮ್ಮ ಫೋರ್ಸನ್ನ ಇಟ್ಕೊಂಡು ನೀಟಾಗಿ ತುಂಬಕ್ಕಾಗುತ್ತೆ. ಯಾರೋ ರೈತರು ಉದ್ರೇಕಕ್ಕೆ ಬಂದವ ಅದೇ ರೈತರನ್ನ ಸಮಾಧಾನ ಪಡಿಸಿ ತಳ್ಳಕ್ಕಾಗಲ್ಲ. ನಾನು ಕೇಳ್ತಾ ಇರೋದು ಯಾವ ಥರ ಇದು? ನೀವು ನಿಮ್ಮ ಕೆಲಸ ಮುಗಿಸ್ಬೇಕು ಅನ್ನುವಾಗ ನೀಟಾಗಿ ಎಷ್ಟು ನೀಟಾಗಿ ತಗೊಂಡೋಗಿ ಆಂಬುಲೆನ್ಸಿಗೆ ಹಾಕಿದ್ರಿ, ಆಯ್ತು. ಅವರ ಕುಟುಂಬದವ್ರು ಕೇಳಿದ್ರು ತಗೊಂಡೋಗಿ ತಪ್ಪು ಅಂತ ನಾವೇನು ಹೇಳಲ್ಲ. ಆದರೆ ಅವ್ರ ಕುಟುಂಬದಲ್ಲಿ ಹೇಗಿತ್ತು ಅಂದರೆ, ಅವ್ರ ಗಂಡ ಮಗ, ನೀವು 2 ದಿನ ಬೇಕಾದ್ರೆ ನಿಮ್ಮ ಮೀಡಿಯಾದಲ್ಲಿ ತೆಗೀರಿ, 2 ದಿನ ಆದ್ರೂ ನಾವು ಹೋರಾಟ ಕೂರ್ತೀವಿ, ನಮಗೆ ನ್ಯಾಯ ಸಿಗಬೇಕು, ನಮ್ಮಂಗೆ ಇನ್ನೊಬ್ರು ಕಾರ್ಮಿಕರಿಗೆ ಆಗಬಾರ್ದು ಅಂತೇಳಿ ಹೇಳ್ತಾ ಇದ್ರು. ಅವ್ರ ಮಗನು ಗಂಡನು ಬೆಳಿಗ್ಗೆಯಿಂದ ನಮ್ಮ ಒಟ್ಟು ಹೋರಾಟದಲ್ಲಿ ಇದ್ರು. ಅವ್ರ ಸಂಬಂಧಿಗಳು ಯಾರ ಬಂದು ಹೇಳಿದ್ರು. ಅವ್ರ ಮಗ ಅವ್ರ ಗಂಡ ಒಪ್ಪಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಒಪ್ಪಿದ್ಮೇಲೆ ಅವ್ರ ಬಾಡಿ ಅವ್ರು ತಗೊಂಡೋದ್ರು. ಆದ್ರೂ ನಮಗೇನು ಅಂದರೆ ಶಾಶ್ವತ ಪರಿಹಾರ ಬೇಕಿತ್ತು. ನಮಗೆ ನೋಡಿ, ಅವತ್ತು 50 ಲಕ್ಷ ಕೇಳಿದ್ರು, ನಾನು ಈಗ ಹೇಳ್ತಾ ಇದ್ದೀನಿ, ನೀವು 5 ಕೋಟಿನೇ ಕೊಡಬೇಕು. ಅವಾಗ ಗೊತ್ತಾಗುತ್ತೆ ನಿಮಗೆ ಹೊರೆ ಏನು ಅಂತೇಳಿ. 50 ಲಕ್ಷ ಅಲ್ಲ, 5 ಕೋಟಿನೇ ಕೊಡಬೇಕು. ಇಲ್ಲ, ನೀವು ನಿಮ್ಮ ಪ್ರಾಣಿಯಿಂದ ಹತ್ಯೆ ಆಗದಿದ್ದಂಗೆ, ಸಾವು ಆಗದಿದ್ದಂಗೆ ತಡೆಯೋದು ನಿಮ್ಮ ಕರ್ತವ್ಯ ಇದೆ. ಇನ್ನೂ ಹೇಳಬೇಕು ಅಂದರೆ ರೈಲ್ವೆ ಬ್ಯಾರಿಕೇಡನ್ನು ಪದೇ ಹೇಳ್ತಾನೆ ಇದ್ದೀವಿ, ಮಾಡ್ತೀವಿ ಅಂತಲೇ ಇದ್ದಾರೆ. ಜವಾಬ್ದಾರಿತವಾಗಿ ಇಲ್ಲಿವರೆಗೂ ಕೊಟ್ಟಿರೋ ಪರಿಹಾರದ ಹಣದಲ್ಲೇ, ನಾನು ಹೇಳಿದ ಆನೆಯಿಂದ ಹತ್ಯೆ ಆಯ್ತಲ್ಲ, ಇಲ್ಲಿವರೆಗೂ ಎಷ್ಟು ಅಮೌಂಟ್ ಹೋಗಿದೆ, 20-25 ಲಕ್ಷ ಇದೆಲ್ಲ, ಅದರಲ್ಲೇ ಒಂದು 5-6 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ 2 ಕೋಟಿ ಅದಕ್ಕೆ ಖರ್ಚು ಮಾಡಿದ್ದಾರೆ. 2 ಕೋಟಿಯಲ್ಲಿ ಅಂದರೆ 5-6 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಬೋಯಿತು. ಮತ್ತು ಯಾವ್ದಾವುದೋ ಯೋಜನೆಗೆ ಸುಮ್ಮನೆ ತಗೊಂಡೋಗಿ ಹಾಕ್ತಾರ್ರಿ, ಎಲ್ಲೆಲ್ಲೋ ತಗೊಂಡೋಗಿಂಡು ಅರಣ್ಯ ಇಲಾಖೆಲ್ಲೇ ಒಂದಷ್ಟು ಬ್ಯಾಡ್ದಿದ್ದಕ್ಕೆ ಹಾಕೋದ್ರನ್ನ ಆ ದುಂದು ವೆಚ್ಚ ಮಾಡೋ ಬಿಲ್ಲನ್ನು ಇದರಲ್ಲೇ ಮಾಡಿಸ್ಕೊಳ್ಳಿ. ಅತ್ಲಾಗೆ ಆ ಟೆಂಟಿಕಲ್ ಮಾಡೋದಂತ ಏನು ಪ್ರಯೋಜನ? ಶಾಸಕರೇ ಹೇಳಿದ್ದಾರೆ ಹಿಂದೆ, ಟೆಂಟಿಕಲ್ಲಿಂದ ಉಪಯೋಗ ಇಲ್ಲ ಅಂತೇಳಿ. ಮತ್ತು ಈ ಹೇಗೆ ಉಪಯೋಗ ಆಗುತ್ತೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣದಿಂದ ಶಾಶ್ವತ ಪರಿಹಾರ ಕೊಟ್ಟರೆ ನಾವು ರೈತರು ಯಾವುದೇ ಹೋರಾಟಕ್ಕೆ ಸುಮ್ಮನೆ ಬರಲ್ರಿ. ನಮ್ಮದೇ ಆದ ಬದುಕಿದೆ. ಏನು ಪದೇ ಆಗುತ್ತೆ ಅನ್ನೋದರೆ ಇನ್ನು ಮೌನವಾಗಿ ಕೂರ್ಬೇಕಾ? ನೀವು ಮಾಡಿದ್ದು, ನೀವು ಕೊಟ್ಟಿರೋ ದುಡ್ಡನ್ನು ತಗೊಂಡು ಇರ್ಬೇಕಾ? ಆಯಿತು, ಕಾರ್ಮಿಕರು ಬಂದವರೆಲ್ಲ ಸಾವಾಗೋದಾದ್ರೆ ತೋಟ ಎಲ್ಲ ಹಾಳು ಬಿಡಲ್ಲ. ತೋಟ ಎಲ್ಲ ಹಾಳು ಬಿದ್ಮೇಲೆ ಇದೇನಾಗುತ್ತೆ? ಊರೇ ಇಲ್ದಿದ್ದಂಗೆ ಆಗುತ್ತೆ. ತೋಟ ಹಾಳು ಬಿದ್ಮೇಲೆ ಇನ್ನು ಕಾರ್ಮಿಕರು ಬರೋಣ ಅಂದಮೇಲೆ ಇಲ್ಲಿ ವರ್ತಕರು ಇರ್ತಾರ, ಬೇರೆ ಇತರ ದುಡಿಮೆ ಮಾಡೋರು ಇರ್ತಾರ? ಇವನ್ನೆಲ್ಲ ಜಿಲ್ಲಾ ಆಡಳಿತ ಗಮನಿಸ್ಬೇಕು. ನಿಜವಾಗಿ ಹೇಳ್ತಾ ಇದ್ದೀವಿ, ಮೊನ್ನೆಯ ವಿಚಾರದಲ್ಲಿ ಜಿಲ್ಲಾ ಆಡಳಿತ ದಯವಿಟ್ಟು ಒಂದು ಸ್ವಲ್ಪ, ನಾನು ಹೇಳೋದು ನಿಮ್ಮಲ್ಲಿ ಆ ಥರದ ಲಾಠಿ ಎತ್ತದ ಇದೆ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆ ಮಲೆನಾಡಲ್ಲಿ ಮೂಡಿಗೆಲ್ಲಾದ ಕುಮಾರಸ್ವಾಮಿನ ಬಟ್ಟೆ ಎಲ್ಲ ಹರಿದ್ರು. ಅವತ್ತಿನ SP ಅವರು ಮನ್ಸು ಮಾಡಿದ್ರೆ 2 ನಿಮಿಷ ಸಾಕಿತ್ತು. ಆದರೂ ಸಮಾಧಾನ ಯಾಕೆ ಮಾಡಿದ್ರು ಅಂದರೆ, ಎಲ್ಲೋ ಆಕ್ರೋಶ ಭರಿತರಾಗಿದ್ದಾರೆ, ಇದನ್ನು ಎಳೆಯೋದು ಬೇಡ ಅಂತ ಮಾಡಿದ್ರು. ಕೆರೆ ಕಟ್ಟಲು ಒಂದೇ ದಿನದಲ್ಲಿ 2 ಸಾವಾಗಿತ್ತು ರೀ. CCF ಅವರು ಮತ್ತೆ ಮೀನಾ ನಾಗರಾಜ್ ಅವರು DC ಅವರು ಇದ್ರು, ಅಮಾಟಿ ಅವರು SP ಇದ್ರು. ಯಾವ ಥರ ಆಯ್ತು ರೀ? ಅವ್ರ ಮನೆಗೆ ಮಾತಾಡ್ಸಕತ್ತ ಹೋದ ಅಡ್ಡ ಹಾಕಿಂಡ್ರು ಜನ. ಆದರೂ ಸಾಂತಾನ ಹೇಳಿ ಇಲ್ಲ ಆಯಿತು ನಮ್ಮ ಕೈಲಿ ಆಗಿದ್ದು ಮಾಡ್ತೀವಿ ಅಂತ ಹೇಳಿದ್ರು. ಇಂಪ್ಲಿಮೆಂಟ್ ಆಗಲಿಲ್ಲ ಬಿಡಿ. ಅದು ಹೇಳೋ ಸೌಜನ್ಯ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ ಬೇಕಿತ್ತು ಅಂತ ಅನ್ಕೊಂತೀನಿ. ಇನ್ನಾರು ಮುಂದೆ ಈ ಥರದ ಘಟನೆ ಆಗದಿದ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅದ್ರ ಒಟ್ಟಿಗೆ ಜನಪ್ರತಿಯಾಗಿರುವಂಥ ಶಾಸಕರು, ಸರ್ ನೀವು ಅನೇಕ ಹೋರಾಟ ಮಾಡಿ ಬಂದಿರ್ರಿ, ನೀವು ಬೇರೆ ಕಾರ್ಯದಲ್ಲಿ ಬೇರೆ ವಿಚಾರದಿಂದ ನೀವು ಹೋರಾಟಕ್ಕೆ ಇಳಿದು ನಿಮ್ಮ ಹಿಂಗಡೆ ಇದ್ದಾರೆ ಯಾರೋ 2-3 ಜನ ಬೇರೆ ಉದ್ಯೋಗ ಕೂಗ್ಯಾರ್ರಿ.
ಆವಾಗ ಅಧಿಕಾರಿಗಳು ಲಾಠಿ ಎತ್ತಿದ್ರ? ನೀವು ಸಹಿತನು ನಿಮಗೆ ಹೋರಾಟದ ಅನುಭವ ಇರೋದ್ರಿಂದ ಅಧಿಕಾರಿಗಳಿಗೆ ಲಾಠಿ ಯಾವುದೇ ಕಾರಣದಿಂದ ಎತ್ತಬೇಡಿ ಅಂತ ಹೇಳೋದು ನಿಮ್ಮ ಜವಾಬ್ದಾರಿ ಇತ್ತು ಅಂತ ಒಬ್ಬ ಒಕ್ಕೂಟದ ಕಾರ್ಯಾಧ್ಯಕ್ಷನಾಗಿ ಹೇಳ್ತೀನಿ. ಓಕೆ, ರಾಘವೇಂದ್ರ ಅವರೇ, ನೀವು ಕೂಡ ಅಲ್ಲಿ ಹೋರಾಟಗಳಲ್ಲಿ ಹಿಂದೆ ಕೂಡ ಭಾಗವಹಿಸಿ. ಆದರೆ ಮೊನ್ನೆ ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದು ಕೂಡ ಇಡೀ ನಮ್ಮ ರೈತ ವರ್ಗ ಯಾರು ಕೂಡ ಒಪ್ಪಲು ಸಾಧ್ಯ ಇಲ್ಲ. ಏಕಾಏಕಿ ಲಾಠಿಯನ್ನು ಬೀಸ್ತಾರೆ, ನಂತರದಲ್ಲಿ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾರೆ, ಕಲ್ಲೊಡಿದ್ರು ಅಂತಾರೆ, ಬೇರೆ ಬೇರೆ ರೀತಿಯ ಬೇರೆ ಅಂಗಲ್ಗಳನ್ನ ಪಡೆದುಕೊಳ್ಳುತ್ತೆ. ನಂತರದಲ್ಲೂ ಕೂಡ ಮಾರನೇ ದಿನ ಕೂಡ ಪ್ರತಿಭಟನೆ ನೀವು ಮಾಡ್ತೀರಾ. ಅದು ಎಲ್ಲೂ ಒಂದು ಕಡೆ ನೋಡಿದ್ರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ರೈತರನ್ನು ಮನವೊಲಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು ಈ ಒಂದು ಹೋರಾಟದಲ್ಲಿ ಅಂತ ಅನ್ಸಲ್ವಾ? ಈಗಾಗಲೇ 9 ಜನದ ಮೇಲೆ FIR ಆಗಿದೆ ಹಾಗೂ ಮತ್ತೆ ಇನ್ನು ಇತರ 10 ಜನ ಅಂತಿದ್ದಾರೆ. ಈಗ ನಾವು ಆಡಳಿತದ ವಿರುದ್ಧ ನಾವು ಮಾತಾಡೋದ್ರಿಂದ ಮತ್ತಷ್ಟು ಇದು ಬಿಗಡಾಯಿಸ್ತಾ ಹೋಗುವ ಉದ್ದೇಶಗಳು ಕೆಲವೊಂದು ಮನಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡದೇ ಇರೋದೇ ಸೂಕ್ತ ಅನಿಸುತ್ತೆ. ಬಟ್ ಆದ್ರೆ ಯಾರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದೆ, ಇದು ರೈತರ ವಿಚಾರ. ಏನೋ ಆವೇಶದಲ್ಲಿ ಆ ಸಾವಿಗೆ ಆಗಿದೆ ಅನ್ನೋ ನೋವಲ್ಲಿ ಇಂಥ ಘಟನೆಗಳು ನಡೆದಿದ್ದನ್ನ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನು ಬದಲಾಯಿಸೋಕ್ಕೆ ಮತ್ತು ಇಂತಹ ಕಾರ್ಯಕ್ರಮಗಳು ನಡೆಯದೇ ಇರೋವಾಗಿ ನೋಡ್ಕೊಳ್ಳೋಂಥ ತಾಳ್ಮೆಯ ನಡೆಯನ್ನ ಅಧಿಕಾರ ಹೊಂದವರು ಮತ್ತು ಆಡಳಿತ ಯಂತ್ರ ಏನು ನಡೆಸ್ತಾ ಇದ್ದಾರೆ, DC ಇರ್ಬೋದು, SP ಇರ್ಬೋದು, ಇದನ್ನ ಕೂಲಕ್ಕೆ ತಗೊಂಡು ರೈತರನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಇನ್ನು ಮುಂದಿನ ದಿನಗಳಿಂದ ಅನಾಹುತಗಳು ಆಗದೇ ಇರೋದ್ರ ಕಡೆ ಹೆಚ್ಚಿನ ಗಮನ ಕೊಡೋದು ಸೂಕ್ತ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾಗೇಶ್ವರ, ಅದೇ ರೀತಿಯಲ್ಲಿ ಇಂದು ಬೆಳಿಗ್ಗೆ ಕೂಡ ಕಾಡುಕೋಣ ದಾಳಿಗೆ ಓರ್ವ ಜೈಪುರ ಭಾಗದಲ್ಲಿ ಕಾಡ್ಕೋಣ ತಿವಿದು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿರಂತರವಾಗಿ ಈ ರೀತಿಯಾಗಿ ನಡೀತಾನೆ ಇದೆ. ಎಲ್ಲ ವಿಚಾರಗಳಾಗಿರ್ಬೋದು ಅಥವಾ ಈ ಸಮಸ್ಯೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ರೈತ ಒಕ್ಕೂಟದಿಂದ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ? ಸರ್, ಈಗ ನಾವು ಇದೇ ಹೇಳ್ತಾ ಇರೋದು, ಯಾವುದೇ ಘಟನೆ ನಡೆದ್ರೆ ಅದನ್ನು ಕೇಳಬಾರ್ದು, ಪ್ರತಿಷ್ಠಿಸಬಾರ್ದು, ಅದನ್ನು ತಡಿತೀವಿ ಅನ್ನೋದಾದರೆ ಹಂಗಾರೆ ಎಲ್ಲೇನಾದರೂ ಈಗ ಉದಾಹರಣೆ ಮೊನ್ನೆ ಕಾಂಡಿಲ್ಲ ಆದಮೇಲೆ ಇನ್ನೆಲ್ಲೋ ಆಗ್ತಿದ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದರು ತಾನೆ. ಇವತ್ತು ಜೈಪುರ ಭಾಗದಲ್ಲಿ ಆಗಿದೆ. ಹಾಗಾದ್ರೆ ನಾವು ಅದ್ರ ಬಗ್ಗೆ ಕೇಳಬೇಕೋ ಬೇಡ? ಪ್ರತಿಭಟನೆ ಮಾಡಬೇಕೋ ಬೇಡ? ಪ್ರತಿಭಟನೆ ಮಾಡಿದ್ರೆ ವಿರೋಧ ಅನ್ನೋದಾಗುತ್ತೆ. ನಾವು ನೋಡ್ರಿ, ಕಾಡ್ಕೊಳೋದ್ರಿಂದ ಆಗಲೋ ಆನೆಯಿಂದ ಆಗಲಿ ಯಾವುದರಿಂದನೂ ಆಗಬಾರ್ದು ಅಂತಲೇ ಹೇಳ್ತಾ ಇರೋದು. ಈಗಾಗಲೇ ನನಗೆ ಒಂದು ಮಾಹಿತಿ ಸಿಕ್ಕಿದೆ, ಆ ಭಾಗದಿಂದ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಯಾವುದು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಪಾದಯಾತ್ರೆಗೆ ಕರೆದ್ರೂ ಹೋಗ್ತೀವಿ, ಪ್ರತಿಭಟನೆ ಕರೆದ್ರೂ ಹೋಗ್ತೀವಿ. ನಮ್ಮ ಒಕ್ಕೂಟದಿಂದ ಯಾವುದೇ ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ರೈತ ಸಮಿತಿಯರು ಕರೆದ್ರು ನಾವು ಬೆಂಬಲವನ್ನು ಸೂಚಿಸ್ತೀವಿ. ಅನಿವಾರ್ಯ ಬಂದರೆ ನಮ್ಮ ಒಕ್ಕೂಟನೇ ಹೋರಾಟಕ್ಕೆ ಕರೆ ನೀಡ್ತೀವಿ. ರಾಘವೇಂದ್ರ ಅವರೇ, ವಿಶ್ವನಾಥ್ ಗದ್ದೆಮನೆ ಅವರ ನೇತೃತ್ವದಲ್ಲಿ ರೈತ ಒಕ್ಕೂಟ ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಚಾಲನೆ ಬಂದಿರುವಂಥದ್ದು. ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹಾದಿಗಳಾಗಿರ್ಬೋದು, ಜನರು ನಿಮ್ಮಿಂದ ಯಾವ ರೀತಿಯಾದ ನಿರೀಕ್ಷೆಗಳನ್ನ ಇಟ್ಕೊಬೋದು? ನಾನು ಅವಾಗ ಆಗಲೇ ಹೇಳಿದೆ, ಇದು ಸ್ಟಾರ್ಟಿಂಗ್ ಇರೋದ್ರಿಂದ ನಾವು ಒಂದಷ್ಟು ಇದನ್ನ ಹೇಗೆ ಬರ್ತವೆ, ನಮಗೆ ಹೇಗೆ ಕೆಲಸ ಮಾಡಬೇಕು, ಈಗ ನಮ್ಮ ಉದ್ದೇಶಗಳು ಒಂದಷ್ಟು ಇದಾವೆ. ಬಟ್ ಆ ಉದ್ದೇಶಕ್ಕೆ ಪೂರಕವಾಗಿ ನಮಗೆ ಜನದ ಸ್ಪಂದನೆ ಸಹಕಾರ ಎಲ್ಲ ಸಿಕ್ಕಿದ್ರೆ ನಾವು ರೈತರಿಗೆ ಏನು ಒಳ್ಳೇದು ಮಾಡೋಕ್ಕಾಗುತ್ತೆ ಅದನ್ನೆಲ್ಲದನ್ನು ಮಾಡಬೇಕು ಅನ್ನೋ ಉದ್ದೇಶನ ನಮ್ಮ ಅಧ್ಯಕ್ಷರು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡೋದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಮೊನ್ನೆ ನಡೆದಂಥ ಹೋರಾಟದಲ್ಲಿ ಆದಂಥ ಘಟನೆಗಳ ವಿಚಾರದಲ್ಲೂ ಇನ್ನೂ ಒಂದಷ್ಟು ಒಕ್ಕೂಟದವರು ತಾಳ್ಮೆಯಿಂದ ಮತ್ತು ಜಾಣ್ಮೆಯಿಂದ ಯಾವ ನಿಟ್ಟಿನಲ್ಲಿ ನಾವು ಸಾಗಿದ್ರೆ ಜನರಿಗೆ ಒಳ್ಳೇದಾಗುತ್ತೆ, ರೈತರಿಗೆ ಅನುಕೂಲ ಮಾಡಿಕೊಡ್ಬೋದು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳ ಸಭೆ ಮಾಡಿ ಚರ್ಚಿಸಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರೋಣ ಅಂತ ತಿಳಿಸಿದ್ದಾರೆ. ಹಾಗಾಗಿ ಯಾವ ರೀತಿ ಮಾಡೋಕ್ಕಾಗುತ್ತೆ ಕಾದು ನೋಡ್ಬೇಕು ನಾವು. ಓಕೆ, ನಾಗೇಶ್ವರ, ನೀವು ಕೂಡ ನನಗೆ ತಿಳಿದ ಮಟ್ಟಿಗೆ ಹಲವಾರು ಹೋರಾಟಗಳಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಹಿಂದೆ ಕೂಡ ನೀವು ಹೋರಾಟದಲ್ಲಿದ್ದಿರಿ. ಆನೆ ದಾಳಿಯಾದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವುದರಲ್ಲಿ ನಾಗೇಶ್ವರ ಮೊದಲಿಗರು. ಅದನ್ನೊಂದು ಕೊಪ್ಪದಲ್ಲಾದ ಹೋರಾಟ ಆಗಿರ್ಬೋದು, ಬಾಳೆಹೊನ್ನೂರು ಅರಣ್ಯ ಇಲಾಖೆ ಆಗಿರ್ಬೋದು, ಕೆರೆಕಟ್ಟೆಯಲ್ಲಾಗಿದ್ದಂಥ ಹೋರಾಟ, ಎಲ್ಲ ಭಾಗದಲ್ಲಾದ ಹೋರಾಟಗಳಲ್ಲಿ ನಾನು ಕೂಡ ಖುದ್ದಾಗಲ್ಲಿದ್ದೇ ಸಂದರ್ಭ ನೋಡಿದ್ದೇನೆ. ನಾಗೇಶ್ವರು ಎಲ್ಲ ಹೋರಾಟಗಳಲ್ಲೂ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮುನ್ನಡೆಸಿದ್ರಿ. ಮುಂದೆಯೂ ಕೂಡ ರೈತ ಪರವಾಗಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡುವ ಒಂದು, ಯಾಕಂದರೆ ರೈತರು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಿರುವ ನಿಟ್ಟಿನಲ್ಲಿ ಹೋರಾಟಗಳಾಗಿರ್ಬೋದು, ಈಗ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದೀರಾ, ಈಗಲೂ ಕೂಡ ನಿಮ್ಮದೇ ಆದ ಲಿಮಿಟೇಷನ್ಗಳಿರ್ತವೆ, ಎಲ್ಲವೂ ಕೂಡ ಇದು ಮಾಡೋಕ್ಕೆ ಕಷ್ಟ ಆಗ್ಬೋದು. ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀರಾ? ಈಗ ನಾವು ರೈತ ಒಕ್ಕೂಟ ಮಾಡಿದ್ದೇ ರೈತರಿಗೆ ಸ್ಥಳೀಯವಾಗಿ ಏನು ಸಮಸ್ಯೆ ಆದರೂ ಒಕ್ಕೂಟ ಇರುತ್ತೆ ಅಂತ, ಅದು ಸಾರ್ವಜನಿಕವಾಗಿ ಆಗಿದ್ದರಿಂದ ಸರ್ಕಾರದ ಮತ್ತು ಅರಣ್ಯ ಇಲಾಖೆಯ, ಕಂದಾಯ ಇಲಾಖೆಯ, ಸರ್ವೆ ಡಿಪಾರ್ಟ್ಮೆಂಟಿನ ಇನ್ನೂ ಅನೇಕ ಇಲಾಖೆಯಿಂದ ರೈತರಿಗೆ, ಕಾರ್ಮಿಕರಿಗೆ ಏನಾದ್ರು ತೊಂದರೆ ಆದರೆ ನಮ್ಮ ಒಕ್ಕೂಟದಿಂದ
ಒಂದಷ್ಟು ಸಾಧ್ಯವಾದಷ್ಟು ಕಾನೂನಾತ್ಮಕವಾಗಿಯೂ ಮತ್ತು ಹೋರಾಟದ ಮುಖಾಂತರ ಸಪೋರ್ಟಿ ನಿಲ್ತೀವಿ ಅಂತ ಹೇಳಿದ್ದೀವಿ. ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಜನರಲ್ಲೂ ಅಷ್ಟೇ ರೈತರಲ್ಲೂ ಅಷ್ಟೇ ಕೇಳೋದು, ಯಾವುದೇ ಒಂದು ಸಮಿತಿಯರು ಒಂದು ಹೋರಾಟದ ತೀರ್ಮಾನ ತಗೊಳ್ಳುವಾಗ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾಕೆಂದರೆ ಮೊನ್ನೆ ಹೋರಾಟನ ಬೆಳಿಗ್ಗೆಯಿಂದ ಕೂತರಿಂದ ಎಲ್ಲೂ ದಿಕ್ಕು ತಪ್ಪಿಲ್ಲ. ಕೊನೇ ಹಂತದಲ್ಲಿ ಸಾಧಾರಣ ನೀವು ನೋಡಿ, ಮಧ್ಯಾಹ್ನ ನಂತರ ಕೆಲವರು ಯಾರ್ಯಾರೋ ಬಂದ್ಕೊಂಡು ಏನೇನೋ ಮಾತಾಡಿದ್ರು ಅಂತ ಹೇಳಿ ವೈಯಕ್ತಿಕ ನಿಂದನೆ ಆಯ್ತು, ಅದಾಯ್ತು ಇದಾಯ್ತು ಅನ್ನೋದು. ನಮಗೆ ಬೇಕಾಯ್ತು ಶಾಶ್ವತ ಪರಿಹಾರ. ನಾವೀಗ ಯಾರು ವೈಯಕ್ತಿಕ ನಿಂದನೆ ಮಾಡಿ ಏನಿಲ್ಲ. ಆದರೆ ಆಡಳಿತದವರು ಅಷ್ಟೇ, ಅಧಿಕಾರಿಗಳು ಅಷ್ಟೇ ಗಮನಿಸಬೇಕು, ಯಾರು ವೈಯಕ್ತಿಕ ನಿಂದನೆ ಮಾಡಿದ್ರು ಏನು ಉದ್ದೇಶ ಇತ್ತು ಅನ್ನೋದು ಹೇಳಬೇಕು. ರೈತ ಸಂಘಟನೆ ಯಾರು ವೈಯಕ್ತಿಕ ನಿಂದನೆ ಮಾಡಿಲ್ಲ. ಅದಕ್ಕಾಗಿ ಹೇಳ್ತೇನೆ, ಮುಂದಿನ ಯಾವ ಹೋರಾಟಕ್ಕೂ ನಾವು ಒಕ್ಕೂಟ ತಯಾರಿದೆ. ಆದರೆ ಬಂದಂತ ಹೋರಾಟಗಾರರು ಅದೇ ರೀತಿ ಒಕ್ಕೂಟ ಏನ್ ತೀರ್ಮಾನ ತಗೊಳುತ್ತೆ ಕೊನೆಯಲ್ಲಿ. ಯಾಕಂದ್ರೆ ಎಲ್ಲವನ್ನೂ ನಾವು ಹೋರಾಟದಿಂದನೇ ಪಡೆಯಕ್ಕಾಗಲ್ಲ. ಹೋರಾಟವೂ ಒಂದು ಅನಿವಾರ್ಯ, ಕಾನೂನು ಹೋರಾಟವೂ ಒಂದು ಅನಿವಾರ್ಯ. ಅಧಿಕಾರಿಗಳಿಗಂದ್ರೆ ಸಂವಾದದ ಮುಖಾಂತರ ಕೆಲವೊಂದು ಬಗೆಹರಿಸ್ಕೊಳ್ಳುವಂತ ವಿಚಾರನೇ ಇರ್ತಾವೆ. ಹಾಗಾಗಿ ಈ ತರದ ಮುಂದೆ ನಮ್ಮ ಒಕ್ಕೂಟ ಯೋಚನೆ ಮಾಡಿ ಎಲ್ಲಾ ಸಮಿತಿಯವ್ರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವಶ್ಯಕತೆ ಬಿದ್ದರೆ ಹೋರಾಟ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತೀವಿ. ರಾಘವೇಂದ್ರ ಅವರು, ಮೊನ್ನೆ ನಡೆದಂಥ ಘಟನೆಯಲ್ಲಿ ಒಬ್ಬರಿಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಅಂತ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಮೊದಲಿಗೆ ಲಾಠಿ ಚಾರ್ಜ್ ನಡೆದೇ ಇಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಈಗ ರೈತರ ಮೇಲೆ ಇದು ಏನು ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಹಲವಾರು ಜನ ರೈತರಿಗೂ ಕೂಡ ಅಲ್ಲಿ ಗಾಯಗಳಾಗಿದ್ದಾವೆ. ಕೆಲವರಿಗೆ 3-4 ಏಟುಗಳು ಬಿದ್ದಿವೆ, ಕೆಲವರಿಗೆ ಕೈಗಳಲ್ಲಿ ಕಾಲುಗಳಲ್ಲಿ ರಕ್ತ ಬಂದಿದ್ದ ಉದಾಹರಣೆಗಳು ಕೂಡ ಇದ್ದಾವೆ. ಅಂದರೆ ರೈತರ ಮೇಲೆ ಈ ರೀತಿಯಾದ ಒಂದು ದಾಳಿ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ರೈತ ಹೋರಾಟವನ್ನು ಹತ್ತಿಕ್ಕುವ ಯತ್ನ ಅಂತ ಅನ್ಸಲ್ವಾ? ಇಲ್ಲ, ಈಗ ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಏನಾದ್ರು ಹೇಳ್ತಿದಾರಲ್ಲ, ನಾವು ಅನೇಕ ವಿಡಿಯೋಗಳನ್ನ ನೋಡಿದೀವಿ. ಯಾವ ವಿಡಿಯೋದಲ್ಲೂ ಕಲ್ಲು ತೂರ್ಕೊಂಡು ಬಂದಿರುವಂತ ಚಿತ್ರಣಗಳನ್ನ ನಾವು ನೋಡಿಲ್ಲ. ಅಕಸ್ಮಾತ್ ಆ ಘಟನೆ ಏನಾದ್ರು ಯಾವ್ದೋ ಹಿಂಗಡೆಯಿಂದ ಯಾರೋ ನಮಗೆ ಗೊತ್ತಿಲ್ಲದಂಗೆ ಉದ್ದೇಶಪೂರ್ವಕವಾಗಿ ಇದನ್ನ ಹೋರಾಟದ ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಪೊಲೀಸ್ನವ್ರ ಮೇಲೆ ಕಲ್ಲು ತೂರಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಯಾವತ್ತು ಹೋರಾಟ ನಮ್ಮಿಂದ ಹಾಳಾಗುವಂತ ವ್ಯವಸ್ಥೆಗೆ ಹೋಗ್ಬಾರ್ದು. ಅದೇ ರೀತಿ ಪೊಲೀಸ್ನವರು ಯಾರೋ ಒಬ್ರು ಮಾಡೋ ತಪ್ಪಿಗೆ ಬೆಳಗ್ಗೆಯಿಂದ ಅಲ್ಲಿದ್ದಂತ ಎಲ್ಲಾ ಹೋರಾಟಗಾರರ ಮೇಲೂ ಏಕಾಏಕಿ ಆ ತರ ಲಾಠಿ ಬೀಸಿ ನಮ್ಮ ಬಂದಂತ ಸುಮಾರು ಜನ ಒಕ್ಕೂಟದ ಸದಸ್ಯರು ಹಾಗೂ ರೈತರು ಸುಮಾರು ಜನಕ್ಕೆ ಗಾಯಗಳಾಗಿದೆ. ಹಾಗಾಗಿ ಇದು ಆ ವಿಚಾರದಲ್ಲಿ ಸಂಘರ್ಷ ಈಗ ಆ ಟೈಮಲ್ಲಿ ನಡೆದೋಗಿದೆ. ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಅವರು ಎಲ್ಲರೂ ಸೇರಿ ಈ ವಿಚಾರನ ಒಂದು ಸುಖಾಂತ್ಯ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕೊಡೋಣ. ಮತ್ತು ನಾವು ಯಾವುದೇ ವೈಯಕ್ತಿಕವಾಗಿ ಯಾವುದೇ ಇಲಾಖೆ ಮೇಲಾಗ್ಲಿ ಜನಪ್ರತಿನಿಧಿಗಳ ಮೇಲಾಗ್ಲಿ ನಾವು ದ್ವೇಷ ಮಾಡಿ ನಮಗೆ ಸಾಧನೆ ಮಾಡೋಂಥದ್ದೇನಿಲ್ಲ. ರೈತರಿಗೆ ಅನ್ಯಾಯ ಆಗಬಾರ್ದು. ಈಗ ಮೊನ್ನೆ ನಡೆದಂತ ಘಟನೆಯನ್ನು ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಮೊನ್ನೆ ನಡೆದಂತ ಘಟನೆಯ ಕೊನೆಯ ಹಂತದ ವಿಚಾರದಲ್ಲಿ ಇದೊಂದು ಸುಖಾಂತ್ಯ ಕಾಣಲಿ ಅಂತ ಹೇಳಿ ನಾವು ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊಂತೀವಿ. ನಮ್ಮ ನಾಗೇಶ್ವರಿ, ನೀವು ಕೂಡ ಬೆಳಗ್ಗೆಯಿಂದಲೇ ಹೋರಾಟವನ್ನ ಭಾಗವಹಿಸಿದ್ರಿ. ಅಲ್ಲಿ ಕಡೆಬೇರೆ ಭಾಗದಲ್ಲಿ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳು ಬಹುತೇಕ ಕೂಡ ಕ್ಲೋಸ್ ಆಗಿದ್ದು. ಆ ದಿನ 1-2-3 ಅಂಗಡಿಗಳು ಬಿಟ್ಟರೆ ಬೇರೆ ಅಂಗಡಿಗಳು ಕೂಡ ಕ್ಲೋಸ್ ಆಗಿದ್ದು. ಜೊತೆಯಲ್ಲಿ ಏನು ಹೋಟೆಲ್ಗಳಿರಲಿಲ್ಲ. ಅಲ್ಲಿ ಎಷ್ಟೋ ಜನ ಬೆಳಗ್ಗೆಯಿಂದ ಸಂಜೆವರೆಗೆ ಊಟ ನೀರು ಇಲ್ಲದೆಯೂ ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು. ಊಟ ನೀರು ಇಲ್ಲದೆ ಹೋರಾಟದಲ್ಲಿ ಭಾಗವಹಿಸಿದಂತಹ ರೈತರಿಗೆ ಈ ರೀತಿಯಾಗಿ ಹೊಡೆದು ಕೆಲವರಿಗೆ ಗಾಯಗಳು ಕೂಡ ಆಗಿರುವಂಥದ್ದು, ಕೆಲವರು ದಿಕ್ಕಾಪಾಲಾಗಿ ಓಡಬೇಕಾದ ಸನ್ನಿವೇಶ ಕೂಡ ಬಂತು. ಅಂದರೆ ರೈತರಿಗೂ ಕೂಡ ಗಾಯಗಳಾಗಿವೆ. ಇದ್ರ ಬಗ್ಗೆ ಯಾಕೆ ಯಾರು ಕೂಡ ಮಾತಾಡ್ತಾ ಇಲ್ಲ? ಇಲ್ಲ, ಈಗ ನಾವೇನು ಪ್ರಶ್ನೆ ಹೇಳಬೇಕು ಅಂತ ಇದ್ದು ಅದನ್ನು ನೀವೇ ಹೇಳಿದ್ದೀರಿ. ನಿಜವಾಗ್ಲೂ ನಾವು ರೈತರಿಗೆ ಯಾವ ಥರ ಹೊಡೆತ ಬಿದ್ದಿದೆ ಅಂದರೆ ಅದು ಹೇಳಿದು ತಿಳಿದು ಭಾಳ ಜನಿಗೆ ತಲೆ ಓಪನ್ ಆಗಿದ್ದು ಇದೆ, ಕಣ್ಣು ಹತ್ರ ಹೋಗಿದ್ದು ಇದೆ, ಕೈ ಓಪನ್ ಆಗಿದ್ದು ಇದೆ. ಮಹಿಳೆಯರು ಸಹಿತನು ಕಾಲಡಿ ಬಿದ್ದು ಎತ್ತು ಕಳಿಸಿದ ಉದಾಹರಣೆಗಳು ಇದೆ. ನಾವು ಹೇಳ್ತಿರೋದು ಪೊಲೀಸ್ನವರು ಮನುಷ್ಯರೇ, ರೈತರು ಮನುಷ್ಯರೇ, ಫಾರೆಸ್ಟ್ ಇಲಾಖೆಯವರು ಮನುಷ್ಯರೇ. ಆಯಿತು, ಪೊಲೀಸ್ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗೆ ಕಲ್ಲು ಹೊಡೆತ ಬಿದ್ದಿದೆ ಅಂತ ಆಗಿದೆ. ಮೊನ್ನೆಯಿಂದನೇ ಹೇಳ್ತಾ ಇದ್ದೀರಿ ಬಿಟ್ಟರೆ ಆ ಕಲ್ಲು ಹೊಡೆದವನು ಯಾವನು, ಪೊಲೀಸ್ ಸಿಬ್ಬಂದಿ ಕಲ್ಲು ಹೊಡೆದವನು ಯಾವನು, ಅವನು ಯಾರೇ ಆಗಿರಲಿ ತೋರಿಸ್ಬೇಕು. ಚಿತ್ರಣದಲ್ಲಿ ನೀವು ಸಾರ್ವಜನಿಕವಾಗಿ ನಿಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ತೋರಿಸ್ಬೇಕು. ಯಾಕೆಂದರೆ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಹೋರಾಟ ಮಾಡುವಾಗ ಮಧ್ಯದಲ್ಲಿ ಯಾರು ದಿಕ್ಕು ತಪ್ಪಿಸೋಕೆ ಈ ಥರದ ಕಾರ್ಯಚಟುವಟಿಕೆ ಯಾರೇ ಮಾಡಿರಲಿ, ರೈತನ ಹೆಸರನ್ನು ಹೇಳ್ಕೊಂಡು ಸೊಬಗು ಇಟ್ಕೊಂಡು ಯಾವನೋ ಕಿಡಿಗೇಡಿ ಬಂದು ಮಾಡಿರ್ಬೋದು. ಅಕಸ್ಮಾತ್ ಕಲ್ಲು ಎಲ್ಲೋ ಹೋಗುವಾಗ ಬೇರೆ ಥರದಲ್ಲಿ ಲಾಠಿ ಎತ್ತುವಾಗ ಲಾಠಿ ಹೊಡೆದಿರ್ಬೋದು.
ಏನು ಬೇಕಾದ್ರೆ ಆಗೋದು. ಆದರೆ ನಮ್ಮಲ್ಲಿಂದ ಯಾರು ರೈತರಿಂದ ನಾನಂತೂ ಆಗಿಲ್ಲ ಅಂತಲೇ ಹೇಳ್ತೀನಿ. ಆದರೆ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣದಿಂದನೂ ಎಲ್ಲರೂ ಮನುಷ್ಯ, ಯಾರಿಗೂ ಹಾನಿ ಆಗೋದು ಬೇಡ. ಆದರೆ ಒಂದು ಮಾತ್ರ ಬೇಜಾರದ ಸಂಗತಿ ಅಂದರೆ ಲಾಠಿ ಚಾರ್ಜ್ ಆಗುವಾಗ ಜವಾಬ್ದಾರಿತರು ನಗ್ಯಾಡ್ತಾ ಸೈಡಿಗೆ ನಿಲ್ಲೋದಿದೆಯಲ್ಲ, ಇದು ಮುಂದಿನ ದಿನದಲ್ಲಿ ಒಳ್ಳೇದಲ್ಲ. ನಗುವನ್ನು ನೋಡಿದ್ರೆ ನಾವು ಏನೋ ಒಂದು ಸಾಧನೆ ಮಾಡಿದ್ವು ಅನ್ನುವ ರೀತಿಯಲ್ಲಿ ಕೆಲವರಲ್ಲಿ ನಗಾಡ್ತಾ ನಿಂತಿದ್ದು ನೋಡಿದ್ರೆ ಎಲ್ಲೂ ಒಂದು ಕಡೆ ಅವರು ಆ ಒಂದು ರೈತ ಹೋರಾಟವನ್ನು ಹತ್ತಿಕ್ಕಿದ್ದು ಅವರಿಗೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಸಂತೋಷ ಉಕ್ಕಿ ಹರಿತಿತ್ತ ಅಂತ. ಅಂದ್ರೆ ಅದು ರೈತರಿಗೆ ಮಾತ್ರ ಅಲ್ಲ, ಅವ್ರ ಸಿಬ್ಬಂದಿಗಳಿಗೂ ಹೊಡೆತ ಬಿದ್ದಿರೋ ನೋಡಿ ನಗಾಡಿದ್ರು ಅಂತ ಅನ್ಕೊಂತೀವಿ ನಾವು. ಇದ್ರಿಗಿಂತ ಬೇರೆ ಏನ್ ಹೇಳಕ್ಕಲ್ಲ. ನೋಡ್ರಿ, ನೋವು ಯಾರಿಗಾದ್ರೂ, ಯಾಕಂದ್ರೆ ಅಲ್ಲಿ ಸಾವುಗಳಾಗಿದ್ದಾವೆ, ನೋವುಗಳಾಗಿದ್ದಾವೆ, ಹೋರಾಟ ನಡೆದ ಎಲ್ಲವೂ ಕೂಡ ಆದ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ಇಬ್ರು ನಗಾಡ್ತಾ ನಿಂತಿರುವಂತದ್ದು ಅದು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಗುವಂತ. ನಾನು ಅದೇ ಹೇಳ್ತಾ ಇರೋದು, ಮುಂದಿನ ದಿನದಲ್ಲಾರು ಒಂದಷ್ಟು ನೀವು ಜವಾಬ್ದಾರಿತಲ್ಲಿರೋ ಅಧಿಕಾರಿಗಳು ತಿದ್ಕೊಳ್ಳಿ, ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ತಿದ್ದಿಸಿ. ಈ ಮೊನ್ನೆ ಇಷ್ಟು ದೊಡ್ಡ ಘಟನೆ ಆದ್ರೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ. ಆಯ್ತಾ, ಅವ್ರದ್ದು ಜವಾಬ್ದಾರಿ ಇದೆ. ನಾನು ಯಾರ್ದಿಲ್ಲ, MP ಅವರಿಗೂ ನಾವು ಕೇಳಿದೀವಿ, MP ಅವರಿಗೂ ಮೊನ್ನೆ ಕೇಳಿದೀವಿ, ನಿಮ್ದೇನ್ ನಿಲುವು ಇಲ್ಲ, ನಾವು ರೈತರು ಒಟ್ಟಿಗೆ ಇರ್ತೀವಿ. ನೀವು ನೇರವಾಗಿ ಮೊನ್ನೆ ಬಾಳೆಹೊನ್ನೂರು ಪ್ರತಿಭಟನೆಯಲ್ಲಿ ಹೇಳಿದ್ದೀವಿ, ಶಾಸಕರು ನಿಮ್ಮ ಮೇಲೆ ಹೇಳೋದು, ನೀವು ಅವ್ರ ಮೇಲೆ ಹೇಳೋದು ಬೇಡ, ನಿಮ್ದು ಕರ್ತವ್ಯ ಇದೆ, 40 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅಲ್ಲಿ ನೀವು ಸೇರ್ ಮಾಡ್ಬೇಕು ಅಂತೇಳಿ ಹೇಳಿದ್ದೀವಿ. ಆಯ್ತಾ, ನಮಗೇನಿಲ್ಲ, ಜನಪ್ರತಿನಿಧಿ ಅದು MP ಇರ್ಬೋದು, MLA ಇರ್ಬೋದು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ವಿಧಾನಸಭಾ ಸದಸ್ಯರು ಇರ್ಬೋದು, ನಿಮ್ದು ಎಲ್ಲರದ್ದು ಜವಾಬ್ದಾರಿ ಇದೆ. ನೀವು ಇಲ್ಲ ಅಲ್ಲೇನೋ ನಡೆದಿದೆ, ಇನ್ನು ಮುಂದೆ ಯಾವುದು ಹೋರಾಟ ಆಗಲ್ಲ ಅಂತ ತಿಳಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನು ಯಾವುದೇ ಕಾರಣದ ಹೋರಾಟ ಹೇಳಿದ್ರೆ ಇನ್ನೂ ಬೇರೆ ತರಕ್ಕೆ ಹೋಗುತ್ತೆ. ಮೊನ್ನೆ ಇದು ಒಂದು ಶಾಂಪಲ್ ಆಗಿ ನಡೆದಿದೆ, ರೈತರು ಅಷ್ಟು ವಿಚಲಿತರಾಗಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನೋ ಒಂದ್ಸಲ ಪದೇ ಪದೇ ಈ ರೀತಿ ಘಟನೆಗಳ ಸಂದರ್ಭದಲ್ಲಿ ವಿಚಲಿತರಾಗೋದು ಒಂದು ಭಯ, ಒಂದು ಆತಂಕ ಎಲ್ಲವೂ ಕೂಡ ನಿರ್ಮಾಣವಾದ ಸಂದರ್ಭದಲ್ಲಿ ಈ ರೀತಿಯಾದ ಪ್ರತಿಭಟನೆಗಳಾಗಿರ್ಬೋದು, ಈ ರೀತಿಯಾದ ಘಟನೆಗಳನ್ನು ನಡೆಯಲು ಸಾಧ್ಯವಾಗುವಂಥದ್ದು. ಅದಕ್ಕೆ ಹೇಳೋದು, ಪೊಲೀಸ್ ಇಲಾಖೆಯವರು ಪದೇ ಪದೇ ಈ ತರ ಘಟನೆ ಆದ ಮುಂದೆ ನಿಲ್ತಾ ಇದ್ದಾರೆ. ನಾನು ದಯವಿಟ್ಟು ತಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಎಲ್ಲರಿಗೂ ಕೈ ಮುಗ್ದು ಹೇಳ್ತೀನಿ, ನೀವು ಪೊಲೀಸ್ ಇಲಾಖೆಯರು, ಅರಣ್ಯ ಇಲಾಖೆಯರು, ಜನಪ್ರತಿನಿಧಿಗಳು ಕಾಡಿಗೆ ನುಗ್ಗಿ ಆನೆಪುರ ಹೊಳೆಯಿಂದ ಆಚೆ ಓಡಿಸಿ. ನಾವು ಯಾರು ರೋಡಿಗೆ ಯಾವುದೇ ಹೋರಾಟಕ್ಕೆ ಪ್ರತಿಭಟನೆ ಬರಲ್ಲ, ಮುಗೀತಲ್ಲ. ನೀವು ಸಾವಾದ್ಮೇಲೆ ಬರೋದು, ರೈತರಿಗೆ, ಕಾರ್ಮಿಕರಿಗೆ, ಪ್ರತಿಭಟನಾಕಾರಿಗೆ ಹೆದರ್ಸೋದು, ನೀವು ಆ ಕೆಲಸ ಮಾಡಿ, ಇಲ್ಲಿ ಕಾಯೋದನ್ನ ಅಲ್ಲಿ 2 ದಿನ ಕಾರ್ಯ ಮಾಡಿ ಮುಗ್ದೇ ಹೋಯ್ತಲ್ಲ. ಹಾಗಾಗಿ ಯಾವುದೇ ಕಾರಣದಿಂದ ಆ ಮಹಿಳಾ ಪೊಲೀಸ್ ಸಿಬ್ಬಂದಿಗೂ ಏನಾರು ಪೆಟ್ಟಾಗಿದ್ರೆ ಅದು ತಪ್ಪೆ, ರೈತರಿಗೆ ಗಾಯ ಆಗಿದ್ದು ತಪ್ಪೆ ಅಂತಾನೆ ಹೇಳೋದು. ಎಲ್ಲರೂ ಮನುಷ್ಯರೇ. ಇನ್ನು ಮುಂದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆಯಿಂದ ವರ್ತನೆ ಮಾಡೋದು ಕಲ್ಕೊಳ್ಳಿ. ಇನ್ನಾದರೂ ಆದಷ್ಟು ಕಾಡು ಪ್ರಾಣಿಗಳು ನಾಡಿಗೆ ಬರ್ದಿದ್ದಂಗೆ ಶಾಶ್ವತ ಪರಿಹಾರ ಕೊಡಿ ಅಂತ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾರೆ. ನಾಮನಾಗೇಶ್ವರೇ, ಹಾಗೆ ರಾಘವೇಂದ್ರ ಹೆಂಚಿನಮನೆಯವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ರೈತ ಒಕ್ಕೂಟ ಸ್ಥಾಪನೆಯ ಉದ್ದೇಶ ಆಗಿರ್ಬೋದು, ರೈತ ಒಕ್ಕೂಟದ ಕಚೇರಿಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತವಾಗ್ತವೆ, ಜೊತೆಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು, ಹಾಗೆ ಇತ್ತೀಚೆಗೆ ಬಾಳೆಹೊನ್ನೂರಿನಲ್ಲಿ ಆನೆ ದಾಳಿ ನಂತರ ಉಂಟಾದಂಥ ಘಟನೆಗಳಾಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಲಾಠಿ ಚಾರ್ಜ್ ಆಗಿರ್ಬೋದು, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ರೈತರಿಗೆ ಯಾವ ರೀತಿಯಾದ ತೊಂದರೆಗಳಾದವು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಇಬ್ಬರಿಗೂ ಕೂಡ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಶೃಂಗೇರಿ ಕ್ಷೇತ್ರದ ರೈತ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಘವೇಂದ್ರ ಹಂಚಿನಮನೆ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಮನಾಗೇಶ್ವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.